ಅವರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯನವರೇ ಓಕೆನಾ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಆಗಬೇಕು. ಯಾಕೆ ಆಗಬೇಕು? ಎಲ್ಲರೂ ಬಡವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಉಪಕಾರ ಮಾಡವ್ರೆ, ಅದಕ್ಕೋಸ್ಕರ ಅವರೇ. ನಿಮ್ಮೂರ್ನವ್ರು ಅಂತ ಹೇಳ್ತಿದ್ದೀರಾ ಅಥವಾ ಇಡೀ ರಾಜ್ಯಕ್ಕೆ ಒಳ್ಳೇದ? ಇಲ್ಲ, ಆ ಥರ ಏನಿಲ್ಲ. ನಾವು ನೋಡಿರೋ ಮಟ್ಟಿಗೆ, ನಾವು ಕೇಳಿರೋ ಮಟ್ಟಿಗೆ ಎಲ್ಲ ಒಳ್ಳೇದೇ ಮಾಡಿದ್ದಾರೆ, ಅವರೇ ಆಗಬೇಕು. ಗ್ಯಾರಂಟಿ ದುಡ್ಡು ಬರ್ತಿಲ್ವಂತೆ, ಹೌದಾ? ಗ್ಯಾರಂಟಿ ದುಡ್ಡು ಬರ್ತಿಲ್ವಂತ, ಹೌದಾ? ಬತ್ತೈತ್ರಿ. ಬರ್ತಿದ್ಯಾ? ತಿಂಗಳ ಬರುತ್ತಾ? ಅದೇ ಬರ್ತದೆ. ಬರ್ತಾ ಇದೆ. ಇವಾಗ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ? ಡಿ ಕೆ ಶಿವಕುಮಾರ್ ಅವರೇ ಇದಾಗಲಿ, ಅದನ್ನೇ ನಾವು ಕೇಳ್ಕೊತಾ ಇರೋದು. ಯಾಕೆ ಡಿ ಕೆ ಅವ್ರು ಯಾಕೆ ಸಿ ಎಂ ಆಗ್ಬೇಕು? ಬೇಕು ಅಂತಾನೆ ಕೇಳ್ಕೊತಾ ಇರೋದು. ಯಾವ ಊರು? ಇದೆ ಊರಾ? ನಾವು ಹಲಸೂರು. ಕನಕಪುರದವ್ರೆ. ಡಿ ಕೆ ಶಿವಕುಮಾರ್ ಅವ್ರು ಗೊತ್ತಾ? ಗೊತ್ತು. ಉಪಮುಖ್ಯಮಂತ್ರಿ ಆಗಿ ಸಾಕ, ಮುಖ್ಯಮಂತ್ರಿ ಆಗ್ಬೇಕಾ ಡಿ ಕೆ ಶಿವಕುಮಾರ್? ಅವರಿಗೆ ಆಶ್ವಾಸನೆ ಕೊಟ್ಟರಲ್ಲ ಸೆಂಟ್ರಲಿಂದ 2.5 ವರ್ಷ ಅವ್ರು ಕೊಡಲೇಬೇಕು. ಯಾಕೆ ಕೊಡಲ್ರು? ಆಶ್ವಾಸನೆ ಕೊಟ್ಟಿಲ್ವಂತೆ. ಸಿದ್ದರಾಮಯ್ಯನೇ ಮುಂದುವರಿಬೇಕು ಅನ್ನುವಂಥ ಅಕ್ಕೇನಿದತ್ತ ಅವನಿಗೆ. 2.5 ವರ್ಷ ಶಿವಕುಮಾರ್ ಮುಂದುವರಿಬೇಕು. ನ್ಯಾಯ ಒಂದೇ. 2.5 ವರ್ಷ ಕೊಡ್ತೀವಿ ಅಂತ ಹೇಳ್ರಲ್ಲ, ಯಾಕೆ ಕೊಡಲ್ರು? ಕೊಡದೆ ಹೋದ್ರೆ ಏನ್ ಮಾಡ್ತೀವಿ? ಕೊಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಎಳೆದು ಈಚು ಬಿಟ್ಟು ಮುತ್ಕೋತಾರೆ ಚೇರ್ಗೆ. ಯಾರನ್ನ ಎಳ್ದು ಆಚೆ ಬಿಡ್ತಾರೆ? ಯಾರನ್ನ ಸಿದ್ದರಾಮಯ್ಯನೇ ಎಳೆದು ಬಿಡ್ತಾರೆ. ಬಿಡ್ತಾರೆ. ಮತ್ತೆ ನೀವು ಹೋಗ್ತೀರಾ? ಎಲ್ಲ ಹೋಯ್ತೀವಿ. ಕರ್ನಾಟಕ ಜನನೇ ಮುತ್ತಿಗೆ ಹಾಕ್ಬೇಕು ಬಿಡದೆ ಹೋದ್ರೆ. ಅದು ಯಾಕೆ ಅಷ್ಟು ಕೋಪ? ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ನಿಂದಾನೇ ಮುಖ್ಯಮಂತ್ರಿ ಆಗಿರೋದಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗುವಾಗ 2.5 ವರ್ಷ ಕೊಡ್ತೀನಿ ಅಂತ ಹೇಳ್ದ. ಯಾಕೆ ಕೊಡಲಿಲ್ಲ? ಕಾರಣ ಏನು? ಒಂದು. ಎರಡನೇದು, ಸಿದ್ದರಾಮಯ್ಯನಲ್ಲ ಕರ್ನಾಟಕದಲ್ಲಿ ಸರ್ಕಾರ ಕಟ್ತವನು. ಶಿವಕುಮಾರ್ ಸರ್ಕಾರ ಕಟ್ಟಿ ಕಾಂಗ್ರೆಸ್ ಸರ್ಕಾರ ಬಂದದ್ದು. ಸಿದ್ದರಾಮಯ್ಯ ಕಟ್ಟಕ್ಕೆ ಹೋಗಿದ್ದೆ. 5 ಅಂಶ ಕಾರ್ಯಕ್ರಮನೂ ಗೊತ್ತೇ ಇಲ್ಲ. 5 ಅಂಶ ಜನಗಳ ಕಾರ್ಯಕ್ರಮ ಹಾಕಿ ಕಾಂಗ್ರೆಸ್ ಸರ್ಕಾರ ತಂದ. ಅದನ್ನು ನೀವು ಹೇಳ್ರಿ ಗೌಡ್ರೆ, ಯಾರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ದುಡಿದು ಪಕ್ಷನ ಕಟ್ಟಿ ಹೋರಾಟ ಮಾಡಿ ತೆಗೆದಿರೋರು ಡಿ ಕೆ. ಇವತ್ತು ಸಿದ್ದರಾಮಯ್ಯ ಯಾಕೆ ಕೊಡಲ್ಲ ಮುಖ್ಯಮಂತ್ರಿಯ? ಯಾಕೆ ಕೊಡಲ್ರು? ಕೊಡದೆ ಹೋದ್ರೆ ಏನು ಮಾಡ್ತೀರಿ? ಕೊಡದೆ ಹೋದ್ರೆ ಹೋರಾಟ ಮಾಡಿ ಇಡೀ ಕರ್ನಾಟಕನೇ ಹೋರಾಟ ಮಾಡಿ ಇದು ಮಾಡ್ತೀವಿ. ಸಿ ಎಂ ಆಗಬೇಕು, ಸಿ ಎಂ ಆಗಬೇಕು. ಇಡೀ ಕನಕಪುರ ಸಿ ಎಂ ಆಗಿದ್ರೆ ಬಿಡುರು ಯಾರು? ಸರ್, ಹೆಂಗ್ ನಡೀತಿದ್ದ ವ್ಯಾಪಾರ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಅಭಿವೃದ್ಧಿ ಆಗಿದೆಯಾ ಕನಕಪುರ? ತುಂಬ ಅಭಿವೃದ್ಧಿ ಆಗಿದೆ. ನಮ್ಮ ಸಾಹೇಬರು ಬಂದ ಮೇಲೆ ತುಂಬ ಅಭಿವೃದ್ಧಿ. 40 ವರ್ಷದಿಂದ ಬಡವರಿಗೆ, ವ್ಯಾಪಾರಸ್ಥರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ಆಗಿರೋ ಅನುಕೂಲ ಏನು? ತುಂಬಾ ಅನುಕೂಲ ಆಗಿದೆ. ನಾವು ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ತುಂಬ ಡೆವಲಪ್ಮೆಂಟ್ ಆಗೈತೆ. ಹಳ್ಳಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ. ಪ್ರತಿ ನೀರಾವರಿ ಅನುಕೂಲ ಅಂತೂ ಚೆನ್ನಾಗಿದೆ. ನಮ್ಮ ಕ್ಷೇತ್ರ ತುಂಬ ಸುಭಿಕ್ಷವಾಗಿದೆ. ಸಿ ಎಂ ಇದು ನಮ್ಮ ಸಾಹೇಬರು ಒಂದು 40 ವರ್ಷದಿಂದ ಹೋರಾಟ ಮಾಡಿ ಗೆದ್ದು ನಮಗೆ ತುಂಬ ಹಿಂದುಳಿದೋಗ್ಬಿಟ್ಟಿತ್ತು ಫಸ್ಟೆಲ್ಲ. ಈಗ ತುಂಬ ಚೆನ್ನಾಗೈತೆ, ಡೆವಲಪ್ಮೆಂಟ್ ಆಗಿದೆ. ಈಗ ಇಷ್ಟೆಲ್ಲ ಅಭಿವೃದ್ಧಿ ಮುಖ್ಯಮಂತ್ರಿ ಆಗದಿದ್ರು ಕೂಡ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಕೆಲವರು ಹೇಳ್ತಿದ್ದಾರಲ್ಲ, ಆ ವಾದ ಸರಿನಾ? ಆಗಲೇಬೇಕು. ಇವರು ತುಂಬ ಒಂದು 40-50 ವರ್ಷದಿಂದ ದುಡ್ದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವರು ಬರದೇ ಹೋಗಿದ್ದರೆ ಇಷ್ಟೊಂದು ಈ ಏರಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯನ ಮುಖ ನೋಡಿ ಯಾರು ಓಟ್ ಹಾಕಿಲ್ಲ, ನಮ್ಮ ಅಭಿವೃದ್ಧಿ ಆಗಲಿಲ್ಲ. ಮಾಸ್ ಲೀಡರು ಅಂತಾರೆ ಸರ್, ನೀವು ನೋಡಿದ್ರೆ ಸಿದ್ದರಾಮಯ್ಯ ಮುಖ ನೋಡಿ ಓಟೇ ಹಾಕಿಲ್ಲ ಅಂತೀರಾ? ಅವ್ರದ್ದೇನು ಅಂಥ ಪ್ರಾಬಲ್ಯ ಇಲ್ಲ. ಯಾಕೆ ಅಂತ ಅಂದರೆ ಅವರು ಶಿವಕುಮಾರಿಂದನೇ ಅಭಿವೃದ್ಧಿ ಆಗಿರೋದು. ಅವರು ಸಿದ್ದರಾಮಯ್ಯ ಬರಬೇಕಾದ್ರೆ, ಈಗ ಆಲ್ರೆಡಿ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಶಿವಕುಮಾರೇ ಇಂಪಾರ್ಟೆಂಟು. ಇವ್ರು ಇಲ್ಲದೆ ಹೋಗಿದ್ರೆ ಸಿದ್ದರಾಮಯ್ಯ ಎಲ್ಲಿ ಬರ್ತಿದ್ರು? ಸಿದ್ದರಾಮಯ್ಯನ ಕರ್ಕೊಬಂದವರೇ ಶಿವಕುಮಾರ್ ಅವರು. ಆದ್ದರಿಂದ ಸಿದ್ದರಾಮಯ್ಯ ಮಾಡಿರೋದು ತುಂಬ ತಪ್ಪು ಮಾಡಿದ್ದಾರೆ. ಇವ್ರಿಗೆ ಅಧಿಕಾರ ಬಿಟ್ಕೊಡ್ಬೇಕು. ಆದ್ದರಿಂದ ಇವರು ಸಿ ಎಂ ಆಗಲೇಬೇಕು. ಇದೇ ಊರಾ ಸರ್? ಇಲ್ಲ, ನಮ್ಮದು ತೋಟಳ್ಳಿ. ಡಿ ಕೆ ಶಿವಕುಮಾರ್ ಸಾಹೇಬರು ಆದರೂ MP ಸಾಹೇಬರು ಡಿ ಕೆ ಸುರೇಶ್ರವರು ಇಲ್ಲಿ ಮಾಜಿ MP ಸರ್. ಮಾಜಿ MP ಸಾಹೇಬರು ಇಲ್ಲಿ ಕನಕಪುರ ತಾಲೂಕು ಅಭಿವೃದ್ಧಿ ಮಾಡಿರುವಂಥ ಇದರಲ್ಲಿ ಎಲ್ಲೂ ಮಾಡಲಿಲ್ಲ. ಆದರೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕೆರೆಗಳಿಗೆ ನೀರು ತುಂಬಿಸೋದು, ಪ್ರತಿಯೊಂದು ಅಂಬೇಡ್ಕರ್ ಭವನ ಇರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಈ 75 MLAನ ಹೊರಗಡೆಯಿಂದ ತಂದು ಇಲ್ಲಿ ಏನು ಈಗ ಕೇಂದ್ರ ಈಗ ಇವರು ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಎಲ್ಲರೂ ಏನು ಹೇಳ್ತಾರೆ ಪ್ರಕಾರ ನಡ್ಕೊಂಡು ಸಾಹೇಬರು ಅಧಿಕಾರಕ್ಕೆ 36 ಸೀಟ್ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, 136 ಸೀಟ್ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಅದರಿಂದ ಇವರು ಸಿದ್ದರಾಮಯ್ಯ ಅವರು ಇವ್ರಿಗೆ 2.5 ವರ್ಷ ಏನು
ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಇವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು. ಅದ್ರ ಪ್ರಕಾರ ಇವ್ರಿಗೆ 2.5 ವರ್ಷ ಬಿಟ್ಕೊಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷಕ್ಕೋಸ್ಕರ ಆದ ಶಕ್ತಿ ಮೀರಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ 136 ಸೀಟುಗಳನ್ನು ತಗೊಬಂದಿದ್ದಾರೆ. ಆ ಪಕ್ಷಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ತ್ಯಾಗ ಮಾಡಿ ಅಧಿಕಾರನೇ ಬಿಟ್ಟು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬಂದು 5 ವರ್ಷ ಪ್ಲಸ್ 2.5 ವರ್ಷ 7 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆದ್ದರಿಂದ ಅವರು ಹೈಕಮಾಂಡ್ ಸಮ್ಮುಖದಲ್ಲಿ ಅವ್ರಿಗೆ ಅಧಿಕಾರನ ಹಸ್ತಾಂತರ ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಬೆಳವಣಿಗೆ ಬರ್ತದೆ, ಒಳ್ಳೆಯ ಅಭಿಮಾನ ಬರ್ತದೆ, ಒಳ್ಳೆಯ ಹೆಸರು ಬರ್ತದೆ. ಮೇಡಮ್, ಅವ್ರಿಗೆ ಕೆಲವು ವಿರೋಧ ಪಕ್ಷದವ್ರು ಹೇಳ್ತಾರೆ ಗೂಂಡ ಅಂತ ಹೇಳ್ತಾರೆ. ಈ ಕನಕಪುರ ತಾಲೂಕಿನಲ್ಲಿ ಯಾರಿಗೆ ಅಲ್ಲಿ ಸಾಹೇಬ್ರು ಏನಾರು ಬಂದು ಒಂದು ಕಾರ್ಯಕ್ರಮ ಮಾಡಿದಾಗ 1 ಕುಂಟೆ ಜಮೀನು ಮಾರಾಡ್ಕೋಬೇಡಿ ಅಂತಾರೆ. ಏಕೆ ನಿಮ್ಮ ಬಡವ್ರ ಜಮೀನು ಯಾರಿಗೂ ಕೊಡಬೇಡಿ ಅಂತಲೇ ಅವ್ರು ಹೇಳೋದು. ಅಂಥದ್ರಲ್ಲಿ ವಿರೋಧ ಪಕ್ಷದವ್ರು ಯಾರೋ ಗೊತ್ತಿಲ್ಲದಿರೋರು ಯಾರೋ ವಿರೋಧದವ್ರು ಏನಂತಾರೆ, ಅವ್ನು ಗುಂಡ ಅಂತಾರೆ. ಯಾವುದೇ ಕಾರಣಕ್ಕೂ ಅವ್ರು ಗುಂಡ ಅಲ್ಲ ಮೇಡಮ್, ದೇವರೇ ಅವರು. ಡಿ ಕೆ ಶಿವಕುಮಾರ್ ಅವ್ರು ಗೆದ್ರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಇಷ್ಟೇ ಖುಷಿನಾ ಅಥವಾ ಮುಖ್ಯಮಂತ್ರಿ ಆಗ್ಬೇಕು? ಮುಖ್ಯಮಂತ್ರಿ ಆಗ್ಬೇಕು ಅವರು. ಉಪಮುಖ್ಯಮಂತ್ರಿ ಇದ್ದಾರಲ್ಲ, ಇರ್ಲಿ, ಆದ್ರೂ ಇವರು ಆಗ್ಬೇಕು ನಮಗೆ. ಯಾವಾಗ ಆಗ್ಬೇಕು? 2028 ಕಾದಾಗಬೇಕಾ ಅಥವಾ ಇವಾಗಲೇ ಆಗ್ಬೇಕು? ಇವಾಗಲೇ ಆದ್ರೂ ಖುಷಿ ನಮಗೆ. 2028 ಪರವಾಗಿಲ್ಲ, ಇವಾಗಾದ್ರೂ ಇನ್ನೂ ಖುಷಿನೇ. ಈಗ ಸಿದ್ದರಾಮಯ್ಯನವರ ಆಡಳಿತ ಕೂಡ ಚೆನ್ನಾಗೇ ನಡೀತಾ ಇದೆ, ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಈಗ ಬದಲಾವಣೆ ಮಾಡೋದಾದ್ರೆ ಪಕ್ಷದಲ್ಲಿ ಗೊಂದಲ ಆಗುತ್ತೆ, ಹಿಂಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಕೆಲವರು ಹೇಳ್ತಾರೆ. ಏನಂತೀರ? ಇವ್ರು ಬಂದರೆ ನಮ್ಗೆ ಇನ್ನೂ ಖುಷಿನೇ. ಡಿ ಕೆ ಶಿವಕುಮಾರ್ ಬರಬೇಕು. ಅವ್ರು ಬಂದರೆ ಇನ್ನೂ ಚೆನ್ನಾಗಿ ಎಲ್ಲ ಮುಂದೆ ಮಾಡ್ತಾರೆ. ಸಿದ್ದರಾಮಯ್ಯನವರು ನಿಮ್ಮ ಸಮುದಾಯದವರಿಗೆ ಸಿಕ್ಕಾಪಟ್ಟೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅನ್ನೋದು ಮಾತಿದೆ. ನೀವು ನೋಡಿದ್ರೆ ಸಿದ್ದರಾಮಯ್ಯನವರೇ ಕೆಳಗಿಳಿಬೇಕು ಅಂತಿದ್ದೀರಾ? ಇಲ್ಲ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ನಮಗೆ ನಂಬಿಕೆ ಇದೆ ಅಷ್ಟೇ. ಇನ್ನೇನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ ಮೇಡಮ್. ಅವ್ರು ಸಿಎಂ ಆಗಬೇಕು, ಆಗಲೇಬೇಕು ಮೇಡಮ್. ಕನಕಪುರ ತಾಲೂಕು ಸ್ವಲ್ಪ ಮುಂದೆ ಬಂದಿದೆ ಅಂದರೆ ಡಿ ಕೆ ಶಿವಕುಮಾರಿಂದನೇ ಕೊಟ್ಟರೆ ಒಳ್ಳೆಯದು. ದಬ್ಬಾಳಿಕೆ, ರೌಡಿಸಮ್ ಮಾಡ್ತಾರೆ, ಸಿಎಂ ಆದರೆ ಇನ್ನೂ ಜಾಸ್ತಿ ಆಗ್ತದೆ. ಸಾವಿರಾರು ಜನ ಮಾತಾಡ್ತಾರೆ, ಅವಕ್ಕೆಲ್ಲ ತಲೆ ಕೊಡಬಾರ್ದು. ಸಿದ್ದರಾಮಯ್ಯನವರು 2 ವರ್ಷ ಇವಾಗ ಮಾಡಿದ್ದಾರೆ, ಇನ್ನು 2 ವರ್ಷ ನಮ್ಮ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಟ್ರೆ ತುಂಬ ಒಳ್ಳೆಯದು. ಸೂರ್ಯ ಚಂದ್ರ ಇರೋದು ಹೆಂಗೆ, ಶಿವಕುಮಾರ್ ಸೂರ್ಯ ಅವರು ಒಂದೇ. ಈ ಸಾತೂರು ಕನಕಪುರ ಅಂದರೆ ಇಡೀ ಇಂಡಿಯಾಕ್ಕೆ ಗೊತ್ತು. ನಾವು ಅಯ್ಯಪ್ಪ ಸ್ವಾಮಿ ಟೈಮಲ್ಲಿ ಹೋದಾಗ ಪಳ್ಳಿನಿಗೆ ಹೋದ್ರೆ ಫೋಟೋ ತೋರ್ಸೋರೆ ಶಿವಕುಮಾರ್ ಜಿ ಅಂದ್ಬಿಟ್ಟು ಬಂದು ನಮಗೆ ಜಾಗ ಕೊಟ್ಟರು. ಶಿವಕುಮಾರ್ ಸಾಹೇಬ್ರು ಅಂದರೆ ಆ ಗತ್ತು. ಡಿ ಕೆ ಶಿವಕುಮಾರ್ ಕಿ, ಸೂರ್ಯ ಅಣ್ಣಂಗೆ, ಸೂರ್ಯ ಅಣ್ಣಂಗೆ, ಯುವಕರ ಕಣ್ಮಣಿ ಸೂರ್ಯ ಅಣ್ಣಂಗೆ, ಡಿ ಕೆ ಶಿವಕುಮಾರ್ ಕಿ. ಒಟ್ಟಾರೆ 7.5 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಹೀಗಾಗಿ ಸ್ಮೂತ್ ಆಗಿ ಅಧಿಕಾರವನ್ನ ಬಿಟ್ಟುಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಭಾಗದ ಬಹುತೇಕರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯನವರು ಓಕೆನಾ? ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಆಗ್ಬೇಕು. ಯಾಕೆ ಆಗಬೇಕು? ಎಲ್ಲರೂ ಬಡವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಉಪಕಾರ ಮಾಡವ್ರೆ, ಅದಕ್ಕೋಸ್ಕರ ಅವ್ರೆ. ನಿಮ್ಮೂರ್ನವ್ರು ಅಂತ ಹೇಳ್ತಿದ್ದೀರಾ ಅಥವಾ ಇಡೀ ರಾಜ್ಯಕ್ಕೆ ಒಳ್ಳೇದೇ? ಇಲ್ಲ, ಆ ಥರ ಏನಿಲ್ಲ. ನಾವು ನೋಡಿರೋ ಮಟ್ಟಿಗೆ, ನಾವು ಕೇಳಿರೋ ಮಟ್ಟಿಗೆಲ್ಲ ಒಳ್ಳೇದೇ ಮಾಡಿದ್ದಾರೆ, ಅವರೇ ಆಗಬೇಕು. ಗ್ಯಾರಂಟಿ ದುಡ್ಡು ಬರ್ತಿಲ್ವಂತೆ, ಹೌದಾ? ಗ್ಯಾರಂಟಿ ದುಡ್ಡು ಬರ್ತಿಲ್ವಂತ, ಹೌದಾ? ಬರ್ತೈತ್ರಿ. ಹಾಂ, ತಿಂಗಳ ಬರುತ್ತಾ? ಅದೇ ಬರ್ತಾ ಇದೆ. ಇವಾಗ ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ? ಡಿ ಕೆ ಶಿವಕುಮಾರೇ ಇದಾಗಲಿ, ಅದನ್ನೇ ನಾವು ಕೇಳ್ಕೊತಾ ಇರೋದು. ಯಾಕೆ ಡಿ ಕೆ ಅವ್ರು ಯಾಕೆ ಸಿಎಂ ಆಗಬೇಕು? ಬೇಕು ಅಂತಾನೆ ಕೇಳ್ಕೊತಾ ಇರೋದು. ಯಾವ ಊರು? ಇದೇ ಊರಾ? ನಾವು ಹಲಸೂರು, ಕನಕಪುರದವ್ರೆ. ಡಿ ಕೆ ಶಿವಕುಮಾರ್ ಅವ್ರು ಗೊತ್ತಾ? ಗೊತ್ತು. ಉಪಮುಖ್ಯಮಂತ್ರಿ ಆಗಿ ಸಾಕಾ, ಮುಖ್ಯಮಂತ್ರಿ ಆಗ್ಬೇಕಾ ಡಿ ಕೆ ಶಿವಕುಮಾರ್? ಅವರಿಗೆ ಆಶ್ವಾಸನೆ ಕೊಟ್ಟರಲ್ಲ ಸೆಂಟ್ರಲಿಂದ, 2.5 ವರ್ಷ ಅವ್ರು ಕೊಡಲೇಬೇಕು. ಯಾಕೆ ಕೊಡಲ್ರು? ಆಶ್ವಾಸನೆ ಕೊಟ್ಟಿಲ್ವಂತೆ. ಸಿದ್ದರಾಮಯ್ಯನೇ ಮುಂದುವರಿಬೇಕು ಅನ್ನುವಂಥ ಹಕ್ಕೇನಿದತ್ತೆ ಅವನಿಗೆ. 2.5 ವರ್ಷ ಶಿವಕುಮಾರ್ ಮುಂದುವರಿಬೇಕು. ನ್ಯಾಯ ಒಂದೇ. 2.5 ವರ್ಷ ಕೊಡ್ತೀವಿ ಅಂತ ಹೇಳ್ರಲ್ಲ, ಯಾಕೆ ಕೊಡಲ್ರು? ಕೊಡದೆ ಹೋದ್ರೆ ಏನ್ ಮಾಡ್ತೀವಿ? ಕೊಡದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಎಳೆದು ಈಚು ಬಿಟ್ಟು ಕೂತ್ಕೊತಾರೆ ಚೇರ್ಗೆ. ಯಾರನ್ನ ಎಳೆದು ಆಚೆ ಬಿಡ್ತಾರೆ? ಯಾರನ್ನ ಸಿದ್ದರಾಮಯ್ಯನೇ ಎಳೆದು ಬಿಡ್ತಾರೆ. ಮತ್ತೆ ನೀವು ಹೋಗ್ತೀರಾ? ಎಲ್ಲ ಹೋಯ್ತೀವಿ. ಕರ್ನಾಟಕ ಜನನೇ ಮುತ್ತಿಗೆ ಹಾಕ್ಬೇಕು. ಬಿಡದೆ ಹೋದ್ರೆ ಅದು ಯಾಕೆ ಅಷ್ಟು ಕೋಪ? ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ನಿಂದಾನೇ ಮುಖ್ಯಮಂತ್ರಿ ಆಗಿರೋದಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗುವಾಗ 2.5 ವರ್ಷ ಕೊಡ್ತೀನಿ ಅಂತ ಹೇಳ್ದ. ಯಾಕೆ ಕೊಡಲಿಲ್ಲ? ಕಾರಣ ಏನು? ಒಂದು. ಎರಡನೇದು, ಸಿದ್ದರಾಮಯ್ಯನಲ್ಲ ಕರ್ನಾಟಕದಲ್ಲಿ ಸರ್ಕಾರ ಕಟ್ತವನು. ಶಿವಕುಮಾರ್ ಸರ್ಕಾರ ಕಟ್ಟಿ ಕಾಂಗ್ರೆಸ್ ಸರ್ಕಾರ ಬಂದದ್ದು. ಸಿದ್ದರಾಮಯ್ಯ ಕಟ್ಟಕ್ಕೆ ಹೋಗಿದ್ದೆ. 5 ಅಂಶ ಕಾರ್ಯಕ್ರಮನೂ ಗೊತ್ತೇ ಇಲ್ಲ. 5 ಅಂಶ ಜನಗಳ ಕಾರ್ಯಕ್ರಮ ಹಾಕಿ ಕಾಂಗ್ರೆಸ್ ಸರ್ಕಾರ ತಂದ. ಅದನ್ನು ನೀವು ಹೇಳ್ರಿ ಗೌಡ್ರೆ, ಯಾರು? ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ದುಡಿದು ಪಕ್ಷನ ಕಟ್ಟಿ ಹೋರಾಟ ಮಾಡಿ ತೆಗೆದಿರೋರು ಡಿ ಕೆ.
ಇವತ್ತು ಸಿದ್ದರಾಮಯ್ಯ ಯಾಕೆ ಕೊಡಲ್ಲ ಮುಖ್ಯಮಂತ್ರಿಯ ಯಾಕೆ ಕೊಡಲ್ರು ಕೊಡದೆ ಹೋದ್ರೆ ಏನ್ ಮಾಡ್ತೀರಾ? ಕೊಡದೆ ಹೋರಾಟ ಮಾಡಿ ಇಡೀ ಕರ್ನಾಟಕನೇ ಹೋರಾಟ ಮಾಡಿ ಇದು ಮಾಡ್ತೀವಿ. ಹಾಂ, ಸಿಎಂ ಆಗಬೇಕು. CM ಆಗಬೇಕು. ಇಡೀ ಕನಕಪುರದ CM ಆಗಿದ್ರೆ ಬಿಡ್ರು ಯಾರು? ಸರ್, ಹೆಂಗ್ ನಡೀತದ ವ್ಯಾಪಾರ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಅಭಿವೃದ್ಧಿ ಆಗಿದೆಯಾ ಕನಕಪುರ? ಕನಕಪುರ ತುಂಬ ಅಭಿವೃದ್ಧಿ ಆಗಿದೆ. ನಮ್ಮ ಸಾಹೇಬರು ಬಂದ ಮೇಲೆ ತುಂಬ ಅಭಿವೃದ್ಧಿ. 40 ವರ್ಷದಿಂದ ಬಡವರಿಗೆ, ವ್ಯಾಪಾರಸ್ಥರಿಗೆ ಡಿ ಕೆ ಶಿವಕುಮಾರ್ ಅವರಿಂದ ಆಗಿರೋ ಅನುಕೂಲ ಏನು? ತುಂಬಾ ಅನುಕೂಲ ಆಗಿದೆ. ನಾವು ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ತುಂಬ ಡೆವಲಪ್ಮೆಂಟ್ ಆಗೈತೆ. ಹಳ್ಳಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ. ಪ್ರತಿ ನೀರಾವರಿ ಅನುಕೂಲ ಅಂತೂ ಚೆನ್ನಾಗಿದೆ. ನಮ್ಮ ಕ್ಷೇತ್ರ ತುಂಬ ಸುಭಿಕ್ಷವಾಗಿದೆ. CM ಇದು ನಮ್ಮ ಸಾಹೇಬರು ಒಂದು 40 ವರ್ಷದಿಂದ ಹೋರಾಟ ಮಾಡಿ ಗೆದ್ದು ನಮಗೆ ತುಂಬ ಹಿಂದುಳಿದೋಗ್ಬಿಟ್ಟಿತ್ತು ಫಸ್ಟೆಲ್ಲ. ಈಗ ತುಂಬ ಚೆನ್ನಾಗೈತೆ, ಡೆವಲಪ್ಮೆಂಟ್ ಆಗಿದೆ. ಈಗ ಇಷ್ಟೆಲ್ಲ ಅಭಿವೃದ್ಧಿ ಮುಖ್ಯಮಂತ್ರಿ ಆಗದಿದ್ರು ಕೂಡ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಕೆಲವರು ಹೇಳ್ತಿದ್ದಾರಲ್ಲ, ಆ ವಾದ ಸರಿನಾ? ಆಗಲೇಬೇಕು. ಇವರು ತುಂಬ ಒಂದು 40-50 ವರ್ಷದಿಂದ ದುಡ್ದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವರು ಬರದೇ ಹೋಗಿದ್ದರೆ ಇಷ್ಟೊಂದು ಈ ಇಯರಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯನ ಮುಖ ನೋಡಿ ಯಾರು ಓಟ್ ಹಾಕಿಲ್ಲ, ನಮ್ಮ ಅಭಿವೃದ್ಧಿ ಆಗಲಿಲ್ಲ. ಮಾಸ್ ಲೀಡರು ಅಂತಾರೆ ಸರ್, ನೀವು ನೋಡಿದ್ರೆ ಸಿದ್ದರಾಮಯ್ಯ ಮುಖ ನೋಡಿ ಓಟೇ ಹಾಕಿಲ್ಲ ಅಂತೀರಾ? ಅವ್ರದ್ದೇನು ಅಂಥ ಪ್ರಾಬಲ್ಯ ಇಲ್ಲ. ಯಾಕೆ ಅಂತ ಅಂದರೆ ಅವರು ಶಿವಕುಮಾರಿಂದನೇ ಅಭಿವೃದ್ಧಿ ಆಗಿರೋದು. ಅವರು ಸಿದ್ದರಾಮಯ್ಯ ಬರಬೇಕಾದ್ರೆ, ಈಗ ಆಲ್ರೆಡಿ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಶಿವಕುಮಾರೇ ಇಂಪಾರ್ಟೆಂಟು. ಇವ್ರು ಇಲ್ಲದೆ ಹೋಗಿದ್ರೆ ಸಿದ್ದರಾಮಯ್ಯ ಎಲ್ಲಿ ಬರ್ತಿದ್ರು? ಸಿದ್ದರಾಮಯ್ಯನ ಕರ್ಕೊಬಂದವರೇ ಶಿವಕುಮಾರ್ ಅವರು. ಆದ್ದರಿಂದ ಸಿದ್ದರಾಮಯ್ಯ ಮಾಡಿರೋದು ತುಂಬ ತಪ್ಪು ಮಾಡಿದ್ದಾರೆ. ಇವ್ರಿಗೆ ಅಧಿಕಾರ ಬಿಟ್ಕೊಡ್ಬೇಕು. ಆದ್ದರಿಂದ ಇವರು CM ಆಗಲೇಬೇಕು. ಇದೇ ಊರ ಸರ್? ಇಲ್ಲ, ನಮ್ಮದು ತೋಟಳ್ಳಿ. ಡಿ ಕೆ ಶಿವಕುಮಾರ್ ಸಾಹೇಬರು, ಆದರೂ MP ಸಾಹೇಬರು ಡಿ ಕೆ ಸುರೇಶ್ರವರು ಇಲ್ಲಿ ಮಾಜಿ MP ಸರ್. ಮಾಜಿ MP ಸಾಹೇಬರು ಇಲ್ಲಿ ಕನಕಪುರ ತಾಲೂಕು ಅಭಿವೃದ್ಧಿ ಮಾಡಿರುವಂಥ ಇದರಲ್ಲಿ ಎಲ್ಲೂ ಮಾಡಲಿಲ್ಲ. ಆದರೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕೆರೆಗಳಿಗೆ ನೀರು ತುಂಬಿಸೋದು, ಪ್ರತಿಯೊಂದು ಅಂಬೇಡ್ಕರ್ ಭವನ ಇರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಈ 75 MLAನ ಹೊರಗಡೆಯಿಂದ ತಂದು ಇಲ್ಲಿ ಏನು ಈಗ ಕೇಂದ್ರ ಸರ್, ಈಗ ಇವರು ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಎಲ್ಲರೂ ಏನು ಹೇಳ್ತಾರೆ ಪ್ರಕಾರ ನಡ್ಕೊಂಡು ಸಾಹೇಬರು ಅಧಿಕಾರಕ್ಕೆ 36 ಸೀಟ್ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ 136 ಸೀಟ್ ತರಬೇಕಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. ಅದರಿಂದ ಇವರು ಸಿದ್ದರಾಮಯ್ಯ ಅವರು ಇವ್ರಿಗೆ 2.5 ವರ್ಷ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಇವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು. ಅದ್ರ ಪ್ರಕಾರ ಇವ್ರಿಗೆ 2.5 ವರ್ಷ ಬಿಟ್ಕೊಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷಕ್ಕೋಸ್ಕರ ಆದ ಶಕ್ತಿ ಮೀರಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ 136 ಸೀಟುಗಳನ್ನು ತಗೊಬಂದಿದ್ದಾರೆ. ಆ ಪಕ್ಷಕ್ಕೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ತ್ಯಾಗ ಮಾಡಿ ಅಧಿಕಾರನೇ ಬಿಟ್ಟು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬಂದು 5 ವರ್ಷ ಪ್ಲಸ್ 2.5 ವರ್ಷ 7 ವರ್ಷ ಅಧಿಕಾರ ಅನುಭವಿಸಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆದ್ದರಿಂದ ಅವರು ಹೈಕಮಾಂಡ್ ಸಮ್ಮುಖದಲ್ಲಿ ಅವ್ರಿಗೆ ಅಧಿಕಾರನ ಹಸ್ತಾಂತರ ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಬೆಳವಣಿಗೆ ಬರ್ತದೆ, ಒಳ್ಳೆಯ ಅಭಿಮಾನ ಬರ್ತದೆ, ಒಳ್ಳೆಯ ಹೆಸರು ಬರ್ತದೆ. ಮೇಡಮ್, ಅವ್ರಿಗೆ ಕೆಲವು ವಿರೋಧ ಪಕ್ಷದವ್ರು ಹೇಳ್ತಾರೆ ಗೂಂಡ ಅಂತ ಹೇಳ್ತಾರೆ. ಈ ಕನಕಪುರ ತಾಲೂಕಿನಲ್ಲಿ ಯಾರಿಗೆ ಅಲ್ಲಿ ಸಾಹೇಬ್ರು ಏನಾರು ಬಂದು ಒಂದು ಕಾರ್ಯಕ್ರಮ ಮಾಡಿದಾಗ 1 ಕುಂಟೆ ಜಮೀನು ಮಾರಾಡ್ಕೋಬೇಡಿ ಅಂತಾರೆ. ಏಕೆ ನಿಮ್ಮ ಬಡವ್ರ ಜಮೀನು ಯಾರಿಗೂ ಕೊಡಬೇಡಿ ಅಂತಲೇ ಅವ್ರು ಹೇಳೋದು. ಅಂಥದ್ರಲ್ಲಿ ವಿರೋಧ ಪಕ್ಷದವ್ರು ಯಾರೋ ಗೊತ್ತಿಲ್ಲದಿರೋರು, ಯಾರೋ ವಿರೋಧದವ್ರು ಏನಂತಾರೆ, ಅವ್ನು ಗುಂಡ ಅಂತಾರೆ. ಯಾವುದೇ ಕಾರಣಕ್ಕೂ ಅವ್ರು ಗುಂಡ ಅಲ್ಲ ಮೇಡಮ್, ದೇವರೇ ಅವರು. ಡಿ ಕೆ ಶಿವಕುಮಾರ್ ಅವ್ರು ಗೆದ್ರು, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಇಷ್ಟೇ ಖುಷಿನಾ ಅಥವಾ ಮುಖ್ಯಮಂತ್ರಿ ಆಗ್ಬೇಕು? ಮುಖ್ಯಮಂತ್ರಿ ಆಗಬೇಕು ಅವರು. ಉಪಮುಖ್ಯಮಂತ್ರಿ ಇದ್ದಾರಲ್ಲ, ಇರಲಿ, ಆದರೂ ಇವರು ಆಗಬೇಕು ನಮಗೆ. ಯಾವಾಗ ಆಗಬೇಕು? 2028ರವರೆಗೂ ಕಾದಾಗಬೇಕಾ ಅಥವಾ ಇವಾಗಲೇ ಆಗಬೇಕು? ಇವಾಗಲೇ ಆದ್ರೂ ಖುಷಿ ನಮಗೆ. 2028ಕ್ಕಾದ್ರೂ ಪರವಾಗಿಲ್ಲ, ಇವಾಗಾದರೂ ಇನ್ನೂ ಖುಷಿನೇ. ಈಗ ಸಿದ್ದರಾಮಯ್ಯನವರ ಆಡಳಿತ ಕೂಡ ಚೆನ್ನಾಗೇ ನಡೀತಾ ಇದೆ, ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಈಗ ಬದಲಾವಣೆ ಮಾಡೋದಾದ್ರೆ ಪಕ್ಷದಲ್ಲಿ ಗೊಂದಲ ಆಗುತ್ತೆ, ಹಿಂಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಕೆಲವರು ಹೇಳ್ತಾರೆ. ಏನಂತೀರ? ಇವ್ರು ಬಂದರೆ ನಮ್ಗೆ ಇನ್ನೂ ಖುಷಿನೇ. ಡಿ ಕೆ ಶಿವಕುಮಾರ್ ಬರಬೇಕು. ಅವ್ರು ಬಂದರೆ ಇನ್ನೂ ಚೆನ್ನಾಗಿ ಎಲ್ಲ ಮುಂದೆ ಮಾಡ್ತಾರೆ. ಸಿದ್ದರಾಮಯ್ಯನವರು ನಿಮ್ಮ ಸಮುದಾಯದವರಿಗೆ ಸಿಕ್ಕಾಪಟ್ಟೆ ಅನುಕೂಲ ಮಾಡ್ಕೊಡ್ತಿದ್ದಾರೆ ಅನ್ನೋದು ಮಾತಿದೆ. ನೀವು ನೋಡಿದ್ರೆ ಸಿದ್ದರಾಮಯ್ಯನವರೇ ಕೆಳಗಿಳಿಬೇಕು ಅಂತಿದ್ದೀರಾ? ಇಲ್ಲ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ನಮಗೆ ನಂಬಿಕೆ ಇದೆ ಅಷ್ಟೇ. ಇನ್ನೇನು. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ ಮೇಡಮ್. ಅವ್ರು CM ಆಗಬೇಕು, ಆಗಲೇಬೇಕು ಮೇಡಮ್. ಕನಕಪುರ ತಾಲೂಕು ಸ್ವಲ್ಪ ಮುಂದೆ ಬಂದಿದೆ ಅಂದರೆ ಡಿ ಕೆ ಶಿವಕುಮಾರಿಂದನೇ ಕೊಟ್ಟರೆ ಒಳ್ಳೆಯದು. ದಬ್ಬಾಳಿಕೆ, ರೌಡಿಸಮ್ ಮಾಡ್ತಾರೆ, CM ಆದರೆ ಇನ್ನೂ ಜಾಸ್ತಿ ಆಗ್ತದೆ. 1000 ಜನ 1000 ಮಾತಾಡ್ತಾರೆ, ಅವಕ್ಕೆಲ್ಲ ತಲೆ ಕೊಡಬಾರ್ದು. ಸಿದ್ದರಾಮಯ್ಯನವರು 2 ವರ್ಷ ಇವಾಗ ಮಾಡಿದ್ದಾರೆ, ಇನ್ನು 2.5 ವರ್ಷ ನಮ್ಮ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಟ್ರೆ ತುಂಬ ಒಳ್ಳೆಯದು. ಸೂರ್ಯ ಚಂದ್ರ ಇರೋದು ಹೆಂಗೆ ಶಿವಕುಮಾರ್ ಸೂರ್ಯ ಅವರು ಒಂದೇ. ಈ 700 ಕನಕಪುರ ಅಂದರೆ ಇಡೀ ಇಂಡಿಯಾಕ್ಕೆ ಗೊತ್ತು.
ನಾವು ಅಯ್ಯಪ್ಪ ಸ್ವಾಮಿ ಟೈಮಲ್ಲಿ ಹೋದಾಗ ಪಳ್ಳಿನಿಗೆ ಹೋದ್ರೆ ಫೋಟೋ ತೋರ್ಸೋರೆ ಶಿವಕುಮಾರ್ ಜಿ ಅಂದ್ಬಿಟ್ಟು ಬಂದು ನಮಗೆ ಜಾಗ ಕೊಟ್ಟರು. ಶಿವಕುಮಾರ್ ಸಾಹೇಬ್ರು ಅಂದರೆ ಆ ಗತ್ತು. ಡಿ.ಕೆ. ಶಿವಕುಮಾರ್ ಕಿ, ಸೂರ್ಯ ಅಣ್ಣಂಗೆ, ಯುವಕರ ಕಣ್ಮಣಿ ಸೂರ್ಯ ಅಣ್ಣಂಗೆ, ಡಿ.ಕೆ. ಶಿವಕುಮಾರ್ ಕಿ. ಒಟ್ಟಾರೆ 7.5 ವರ್ಷ ಅಧಿಕಾರವನ್ನ ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಕೂಡ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ. ಹೀಗಾಗಿ ಸ್ಮೂತ್ ಆಗಿ ಅಧಿಕಾರವನ್ನ ಬಿಟ್ಟುಕೊಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಭಾಗದ ಬಹುತೇಕರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.